ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಸಹ ಪ್ರಾಯೋಜಕ ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು RJ ಮಂಜು ಹಿರೋಳಿ. ಸದ್ಯ ನಾವು ಉಜ್ಜಯಿನ ಮಹಾಕಾಲೇಶ್ವರ ಜ್ಯೋತಿರ್ಲಿಂಗ ದರ್ಶನವನ್ನು ಮುಗಿಸಿ ಓಂಕಾರೇಶ್ವರ ಜ್ಯೋತಿರ್ಲಿಂಗ ದರ್ಶನವನ್ನು ಮಾಡ್ಕೊಂಡಿದ್ದೀವಿ. ತಾವು ನೋಡ್ತಾ ಇರ್ಬೋದು, ನರ್ಮದಾ ನದಿಯ ದಡದ ಮೇಲೆ ನಾವು ನಿಂತಿದ್ದೀವಿ. ಇಲ್ಲಿಂದ ಸುದ್ದಿಯನ್ನು ಹೇಳ್ತಾ ಇದ್ದೀನಿ. ನಾವು ಓಂಕಾರೇಶ್ವರದಲ್ಲಿ ಜ್ಯೋತಿರ್ಲಿಂಗ ದರ್ಶನ ಮಾಡ್ತಾ ಇದ್ದರೆ, ಕಲಬುರಗಿಯಲ್ಲಿ ವಿಶೇಷವಾಗಿ ವೈದ್ಯಕೀಯ ಶಿಕ್ಷಣ ಸಚಿವರಾಗಿರುವಂಥ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಅವರು ಫೆಬ್ರವರಿ 24ನೇ ತಾರೀಕಿನಿಂದ 10 ದಿನಗಳ ರಾಷ್ಟ್ರಮಟ್ಟದ ಸರಸ್ ಸಮ್ಮೇಳನ ಹಮ್ಮಿಕೊಳ್ಳಲಾಗಿದೆ ಎಂದು ಪತ್ರಿಕಾಗೋಷ್ಠಿಯ ಮೂಲಕ ಮಾಹಿತಿ ನೀಡಿದ್ದಾರೆ. ಫೆಬ್ರವರಿ 24ರಿಂದ 10 ದಿನಗಳ ಕಾಲ ರಾಷ್ಟ್ರಮಟ್ಟದ ಸರಸ್ ಮೇಳ ಹಮ್ಮಿಕೊಂಡಿದ್ದೇವೆ ಎಂದು ಕಲಬುರಗಿಯಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಿ ಕೌಶಲ್ಯಾಭಿವೃದ್ಧಿ ಸಚಿವರಾದ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಅವರು ಹೇಳಿದ್ದಾರೆ. ಕಳೆದ ಬಾರಿ ಬೆಂಗಳೂರಿನಲ್ಲಿ ಮಾಡಿದ್ದೆವು, ಆದರೆ ಈ ಬಾರಿ ನಮ್ಮ ಕಲಬುರಗಿಯಲ್ಲಿ ಮಾಡಲು ನಿರ್ಧರಿಸಿದ್ದೇವೆ. ಸ್ವಸಹಾಯ ಸಂಘಗಳ ಬಲವರ್ಧನೆಗಾಗಿ ಸರಸ್ ಮೇಳ ಹಮ್ಮಿಕೊಂಡಿದ್ದೇವೆ. 240 ಸ್ವಸಹಾಯ ಸಂಘಟನೆಗಳು ಭಾಗವಹಿಸುತ್ತವೆ. ನಮ್ಮ ರಾಜ್ಯದ ಬಿದಿರು ಕಲೆ, ಕೊಪ್ಪಳದ ಕಿನ್ನಾಳದ ಕಲೆ ಸೇರಿ ನಾನಾ ಕಲಾಕೃತಿಗಳ ಪ್ರದರ್ಶನ ಇರುತ್ತೆ. ಕಲಬುರಗಿಯ ಶರಣಬಸಪ್ಪ ಅಪ್ಪ ಜಾತ್ರಾ ಮೈದಾನದಲ್ಲಿ ಇದನ್ನು ಹಮ್ಮಿಕೊಳ್ಳಲಾಗಿದೆ. ಪ್ರದರ್ಶನ ಮತ್ತು ಮಾರಾಟಕ್ಕೂ ಅವಕಾಶವಿದೆ. ಕಳೆದ ಬಾರಿ ಬೆಂಗಳೂರಿನಲ್ಲಿ 3 ಕೋಟಿಗೂ ಹೆಚ್ಚು ವಹಿವಾಟು ಆಗಿತ್ತು ಎಂದು ಕಲಬುರಗಿಯಲ್ಲಿ ಕೌಶಲ್ಯಾಭಿವೃದ್ಧಿ ಮತ್ತು ವೈದ್ಯಕೀಯ ಶಿಕ್ಷಣ ಸಚಿವರಾದ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಅವರು ಹೇಳಿದ್ದಾರೆ. ಹಬ್ಬ ಮೈದಾನದಲ್ಲಿ ನಾಳೆ ಬರ್ತಕ್ಕಂಥ ಸೋಮವಾರ ಆಗುತ್ತೆ, ಪ್ರಾಬ್ಲಿ 24th ಅಂದರೆ ಮಂಡೇ. ಸರಸ್ ಮೇಳ ಅಂದರೆ ಇದು ಸ್ವಸಹಾಯ ಸಂಘಗಳ ಒಂದು ಮಳಿಗೆಗಳು. ಸುಮಾರು 230 ಸ್ಟಾಲ್ಸ್ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ಪ್ರತಿ ವರ್ಷ ಕೌಶಲ್ಯಾಭಿವೃದ್ಧಿ ಇಲಾಖೆಯಿಂದ ಸರಸ್ ಮೇಳ ನಾವು ರಾಜ್ಯ ಮಟ್ಟದ ಸರಸ್ ಮೇಳ ಮಾಡ್ತೀವಿ. ಅದು ಈ ಸಾರಿ ಕಲಬುರಗಿಯಲ್ಲಿ ಮಾಡ್ತಾ ಇದ್ದೀವಿ. ಹೋದ ವರ್ಷ ಅದು ಬೆಂಗಳೂರಲ್ಲಾಗಿತ್ತು. ಈ ಸಾರಿ ನಾವು ಈ ಅವಕಾಶ ಈ ಭಾಗದ ಜನರಿಗೆ ಅನುಕೂಲ ಆಗಲಿ ಅಂಥೇಳಿ ಕಲಬುರಗಿಯ ಅಪ್ಪ ಮೈದಾನದಲ್ಲಿ 10 ದಿವಸಗಳ ಕಾಲ ಸರಸ್ ಮೇಳ ಇರ್ತದೆ. 10 ದಿವಸಗಳ ಕಾಲ ಬೆಳಗ್ಗೆ 10:30ಯಿಂದ ಸಾಯಂಕಾಲದವರೆಗೆ ಇರುತ್ತೆ. ಆಮೇಲೆ ಸಾಯಂಕಾಲ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ಇರ್ತವೆ. ಅಲ್ಲಿ ದಿನಾಲೂ ಸಾಯಂಕಾಲ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇರ್ತವೆ. ಮತ್ತು ಅಲ್ಲಿ ಬೇರೆ ಫುಡ್ ಕೋರ್ಟ್ ಸುಮಾರು ಒಂದು 20 ಬೇರೆ ಬೇರೆ ರಾಜ್ಯಗಳಿಂದನೂ ಕೂಡ ಅಲ್ಲಿ ಫುಡ್ ಕೋರ್ಟ್ಸು ಕೂಡ ಬೇರೆ ಬೇರೆ ಸೆಲ್ಫ್ ಹೆಲ್ಪ್ ಗ್ರೂಪ್ಸು ಬಂದು ಮಾಡ್ತಾರೆ. ಇದು ಸಂಪೂರ್ಣವಾಗಿ ಸ್ವಸಹಾಯ ಸಂಘಗಳಿಗೆ ಅವ್ರ ಮಾರ್ಕೆಟಿಂಗಿಗೆ ಅನುಕೂಲ ಮಾಡಿಕೊಡಲಿಕ್ಕೆ ಮಾಡ್ತಕ್ಕಂಥ ಒಂದು ಮೇಳ ಇದು. ನಮ್ಮ ರಾಜ್ಯದಲ್ಲಿ ನಾವು ಪ್ರತಿ ವರ್ಷ ನಾವು ಸುಮಾರು 4 ಸರಸ್ ಮೇಳ ಮಾಡ್ತೀವಿ. 5 ಸರಸ್ ಮೇಳ, ಒಂದು ರಾಜ್ಯ ಮಟ್ಟ ಅಂದರೆ ರಾಷ್ಟ್ರ ಮಟ್ಟದ್ದು ಇದು ನ್ಯಾಷನಲ್ ಸರಸ್ ಮೇಳ ಒಂದು. ಆಮೇಲೆ ರೀಜ್ನಲ್ ಸರಸ್ ಮೇಳ ಅಂದರೆ ಬೆಳಗಾಂ ಡಿವಿಷನಲ್ಲೊಂದು, ಕಲಬುರಗಿ ಡಿವಿಷನಲ್ಲೊಂದು, ಆಮೇಲೆ ಮೈಸೂರು ಡಿವಿಷನಲ್ಲೊಂದು, ಬ್ಯಾಂಗ್ಳೂರಲ್ಲೊಂದು. ಡಿವಿಷನ್ ಮಟ್ಟದಲ್ಲಿ ಮಾಡೋದು
ಹೊರತುಪಡಿಸಿ ನಾವೊಂದು ರಾಷ್ಟ್ರ ಮಟ್ಟದ ಸರಸ್ ಮೇಳ ಇವತ್ತು ಕಲಬುರಗಿಯಲ್ಲಿ 24ನೇ ತಾರೀಕು ನಾವು ಮಾಡ್ತಾಯಿದ್ದೀವಿ. ಅದಕ್ಕೆ ಫುಡ್ ಕೋರ್ಟಲ್ಲೂ ಕೂಡ ಸುಮಾರು ಅಕ್ಕ ಕೆಫೆ ಅಂತೇಳಿ ಹೊಸ ಕಾನ್ಸೆಪ್ಟ್ ನಮ್ಮ ಇಲಾಖೆಯಿಂದ ನಾವು ಅಕ್ಕ ಕೆಫೆಗಳನ್ನು ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಬಜೆಟ್ ಅನೌನ್ಸ್ಮೆಂಟ್ ಇದೆ. ಸುಮಾರು ಸ್ವಸಹಾಯ ಸಂಘಗಳಿಗೆ ಅವರಿಗೆ ಅಕ್ಕ ಕೆಫೆ ಮಾಡಿಕೊಡ್ಲಿಕ್ಕೆ ನಾವು ಸುಮಾರು 50 ಅಕ್ಕ ಕೆಫೆ ರಾಜ್ಯದಲ್ಲಿ ಮಾಡಬೇಕು ಅಂತಕ್ಕಂಥದ್ದು ನಾವು ತೀರ್ಮಾನ ಮಾಡಿದ್ದೀವಿ. ಈಗ 9 ಬೇರೆ ಬೇರೆ ಪ್ರದೇಶಗಳಲ್ಲಿ 9 ಪ್ರಾರಂಭ ಮಾಡಿದ್ದೀವಿ. ಈಗ ಇನ್ನೂ 50 ಪೂರ್ತಿ ಇಲ್ಲಿ ರಾಜ್ಯಾದ್ಯಂತ ಮಾಡಲಿಕ್ಕೆ ಇವತ್ತು ನಾವು ಹೊರಟಿದ್ದೀವಿ. ಅದು ಬಹುಶಃ ಇನ್ನೊಂದು 2 ತಿಂಗಳಲ್ಲಿ ಕಂಪ್ಲೀಟ್ ಆಗುತ್ತೆ. ಆಮೇಲೆ ಇದು ಈ ಒಂದು ಸರಸ್ ಮೇಳದಲ್ಲಿ ಇದು ಹ್ಯಾಂಡಿಕ್ರಾಫ್ಟು ಮತ್ತು ಬೇರೆ ಬೇರೆ ಡೈವರ್ಸ್ ಹ್ಯಾಂಡಿಕ್ರಾಫ್ಟ್ ಪ್ರಾಡಕ್ಟ್ ಶೋಕೇಸು ಕೂಡ ಇರುತ್ತೆ. ಇದರಲ್ಲಿ ಕರ್ನಾಟಕ, ನಾರ್ತ್ ಇಂಡಿಯಾ ಮತ್ತು ಸೌತ್ ಇಂಡಿಯಾ ಬೇರೆ ಬೇರೆ ರೀತಿಯ ಎಲ್ಲ ವಸ್ತು ಪ್ರದರ್ಶನ ಇರ್ತದೆ, ಮಾರಾಟಕ್ಕೂ ಇರ್ತದೆ. ಸುಮಾರು ಕರ್ನಾಟಕ ಅಂದರೆ ಇಲ್ಕಲ್ ಸಾರಿ ಆಗಿರ್ಬೋದು, ಕಸೂತಿ ಎಂಬ್ರಾಯ್ಡರಿ ಆಗಿರ್ಬೋದು, ಚನ್ನಪಟ್ಟಣ ವುಡನ್ ಟಾಯ್ಸ್ ಆಗಿರ್ಬೋದು, ಬೀದರ್ದು ಬಿದ್ರಿ ವರ್ಕ್ಸ್ ಆಗಿರ್ಬೋದು, ಕಿನಾಲ ವುಡನ್ ಡಾಲ್ಸು ಕೊಪ್ಪಳದಿಂದ, ಇವೆಲ್ಲ ಬೇರೆ ಬೇರೆ. ಆಮೇಲೆ ನಾರ್ತ್ ಇಂಡಿಯಾದಿಂದ ಕಾಶ್ಮೀರಿ ಎಂಬ್ರಾಯ್ಡ್ರಿ ಗಾರ್ಮೆಂಟ್ಸ್ ಇರ್ಬೋದು, ಪಂಜಾಬಿ ಬ್ಯಾಂಗಲ್ಸ್ ಇರ್ಬೋದು, ಸಿಕ್ಕಿಂ ಮತ್ತು ಬಿಹಾರದಿಂದ ಹ್ಯಾಂಡ್ಲೂಮ್ ಫ್ಯಾಬ್ರಿಕ್ಸ್ ಇರ್ಬೋದು. ಆಮೇಲೆ ಸೌತ್ ಇಂಡಿಯಾದಿಂದ ತಮಿಳ್ನಾಡು ಆರ್ಟಿಫಿಷಿಯಲ್ ಜ್ಯುವೆಲರಿ ಇರ್ಬೋದು, ಕೇರಳದ ಬೀಡ್ಸ್ ಇರ್ಬೋದು, ಆಂಧ್ರ ಪ್ರದೇಶ್ ಹ್ಯಾಂಡಿಕ್ರಾಫ್ಟ್ ಟಾಯ್ಸ್ ಇರ್ಬೋದು. ಇವೆಲ್ಲ ಈ ಒಂದು ಸರಸ್ ಮೇಳದಲ್ಲಿ ಪ್ರದರ್ಶನಿಗೆ ಮತ್ತು ಮಾರಾಟಕ್ಕೆ ಕೂಡ ಇರ್ತದೆ. ಕಳೆದ ವರ್ಷವೂ ಕೂಡ ನಾವು ಬೆಂಗಳೂರಲ್ಲಿ ಮಾಡಿದಾಗ ಸರಸ್ ಮೇಳ ಮಾಡಿದಾಗ ಸುಮಾರು 3 ಕೋಟಿಗಿಂತ ಜಾಸ್ತಿ ವಹಿವಾಟಾಗಿತ್ತು. ಇದರ ಮುಖ್ಯ ಉದ್ದೇಶ ಏನು ಅಂತಂದರೆ ನಮ್ಮ ಸ್ವಸಹಾಯ ಸಂಘಗಳಿಗೆ ಅವರು ಮಾಡ್ತಕ್ಕಂಥ ಚಟುವಟಿಕೆಗಳಿಗೆ ತಮ್ಮ ಪ್ರಾಡಕ್ಟನ್ನು ಮಾರ್ಕೆಟಿಂಗ್ ಮಾಡೋದಕ್ಕೇ ಇದು ಮೇನ್ ಉದ್ದೇಶ ಆಗಿದೆ. ಹಾಗಾಗಿ ಆಮೇಲೆ ಇದರಲ್ಲಿ ದಿನಾಲು ವರ್ಕ್ಶಾಪ್ಸ್ ಇದೆ. ಅಲ್ಲೊಂದು ನಿಮ್ಮ ಟೈಮ್ಲೈನು ಕೂಡ ಇದೆ, ನಿಮಗೊಂದು ಇದು ಕೊಡ್ತೀವಿ ನಾವು. ಮೊದಲನೇ ದಿನ ಇನಾಗ್ರೇಷನ್ ಆದಮೇಲೆ 2ನೇ ದಿವಸ ಟ್ರೈನಿಂಗ್ ಆಫ್ FSSAIನೂ ಇದೆ. ಆಮೇಲೆ ಬೇರೆ ಬೇರೆ ಟೈಮ್ ಟೇಬಲ್ ಇದೆ, ಕನ್ನಡ ಕಲ್ಚರ್ ಡಿಪಾರ್ಟ್ಮೆಂಟಿಂದನೂ ಕೂಡ ಇದೆ. ಆಮೇಲೆ ಬಯರ್ ಸೆಲ್ಲರ್ ಮೀಟ್ ಆ್ಯಂಡ್ ಬ್ರೈನ್ ಸ್ಟಾಮಿಂಗ್ ಸೆಷನ್ ಆ್ಯಂಡ್ ಲೋನ್ ಕ್ಯಾಂಪೇನ್, ಇವೆಲ್ಲ ಬೇರೆ ಬೇರೆ ಇವೆಂಟ್ಸು ಕೂಡ ಅಲ್ಲಿ ನಡೀತದೆ ಅದೇ ಒಂದು ವೆನ್ಯೂವಲ್ಲಿ. ಹಾಗಾಗಿ ಈ ಪೂರ್ತಿ ದಿನದ ಅಂದರೆ 10 ದಿವಸಗಳ ಕಾಲ ಇದೇನು ಸರಸ್ ಮೇಳ ಇರ್ತದೆ, ಇದ್ರದ್ದು ಪೂರ್ತಿ ಒಂದು ಇವೆಂಟನ್ನು ನಾವು ಎಲ್ರಿಗೂ ಒಂದು ನಿಮ್ಮ ಇದರಲ್ಲಿ ವಾಟ್ಸಪ್ ಹಾಕ್ತೀವಿ. ನಿಮ್ಮ ಇದರಲ್ಲಿ ವಾಟ್ಸಪ್ ಗ್ರೂಪಲ್ಲಿ ಹಾಕಿದರೆ ಎಲ್ಲರಿಗೂ ತಲುಪ್ತಲ್ಲ, ಅಲ್ಲೊಂದು ಕಾಪಿ ಇಲ್ಲಿ ಎಲ್ಲೊಂದು ಎಲ್ಲರಿಗೂ ಒಂದು ಕಾಪಿ ಮಾಡಿಸಿ ಎಲ್ಲ ಪ್ರೆಸ್ವರೆಗೂ ಒಂದು ಕಾಪಿ ಕೊಡಿ. ಇದೊಂದು ವಿಶೇಷವಾಗಿ ನಮ್ಮ ಸರ್ಕಾರ ಸ್ವಸಹಾಯ ಸಂಘಗಳಿಗೆ ನಾವು ಬಲವರ್ಧನೆ ಮಾಡಬೇಕು, ಅವಕ್ಕೆ ಹ್ಯಾಂಡ್ ಹೋಲ್ಡಿಂಗ್ ಮಾಡೋದ್ರ ಜೊತೆಗೆ ಅವರಿಗೆ ಸಬಲೀಕರಣ ಮಾಡೋದಕ್ಕೆ ಅವ್ರು ಮಾಡ್ತಕ್ಕಂಥ ಉತ್ಪಾದನೆಗೆ ಮಾರ್ಕೆಟನ್ನು ಅವರಿಗೆ ಕಲ್ಪಿಸ್ಕೊಡ್ಲಿಕ್ಕೆ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ. ಹೊಲಕ್ಕೆ ನುಗ್ಗಿದ್ದ ಜೀವಂತ ಮೊಸಳೆಯನ್ನು ರೈತರು ಜೆಸ್ಕಾಂ ಕಚೇರಿಗೆ ತಂದು ಪ್ರತಿಭಟನೆ ನಡೆಸಿರುವ ಘಟನೆ ಕಲಬುರಗಿ ಜಿಲ್ಲೆಯ ಅಫಜಲ್ಪುರ ತಾಲೂಕಿನ ಗೊಬ್ಬರ ಗ್ರಾಮದಲ್ಲಿ ನಡೆದಿದೆ. ಹೊಲಕ್ಕೆ ನುಗ್ಗಿದ್ದ ಜೀವಂತ ಮೊಸಳೆಯನ್ನ ರೈತರೇ ಹಿಡಿದು ಜೆಸ್ಕಾಂ ಕಚೇರಿಗೆ ತಂದ ಘಟನೆ ಕಲಬುರಗಿಯಲ್ಲಿ ನಡೆದಿದೆ. ಅಫಜಲ್ಪುರ ತಾಲೂಕಿನ ಗೊಬ್ಬೂರ್ ಗ್ರಾಮದಲ್ಲಿ ಘಟನೆ ನಡೆದಿದ್ದು ಬೆಳಗಿನ ಜಾವ 4 ಗಂಟೆಗೆ ಪೂಜಾರಿ ಎಂಬಾತ ಹೊಲದ ಗೋಧಿಗೆ ನೀರು ಬಿಡಲು ಹೋದಾಗ ಮೊಸಳೆ ಪ್ರತ್ಯಕ್ಷವಾಗಿದೆ. ಕೂಡಲೇ ಎಲ್ಲರೂ ಸೇರಿ ಮೊಸಳೆಯನ್ನ ಕಟ್ಟಿ ಹಾಕಿ ಜೆಸ್ಕಾಂ ಕಚೇರಿ ಮುಂಭಾಗದಲ್ಲಿಟ್ಟು ಪ್ರತಿಭಟನೆಯನ್ನು ನಡೆಸಿದ್ದಾರೆ. ನಸುಕಿನ ಜಾವ ವಿದ್ಯುತ್ ಕಟ್ ಮಾಡಿದ್ರೆ ಕತ್ತಲಲ್ಲಿ ರೈತರ ಜೀವಕ್ಕೆ ಏನಾದ್ರೂ ಆದ್ರೆ ಹೊಣೆ ಯಾರು ಅಂತ ಆರೋಪಿಸಿದ್ದಾರೆ. ಹೀಗಾಗಿ 6 ಗಂಟೆವರೆಗೆ ವಿದ್ಯುತ್ ನೀಡುವಂತೆ ಆಗ್ರಹಿಸಿದ್ದಾರೆ.
ಕೈ ತೆಗೋಣ. ಈಗ ಯಾವ ಊರ್ದವ್ರು ಇದ್ದೀರಿ ನೀವು? ಗರೂರ್ ಬೀರಿ. ಇವ್ ಹೊಲ್ದಾಗ ನೀರ್ ಕಟ್ಟ ಸಿಕ್ಕದೇನ್ರಿ? ಕರೆಂಟ್ ಎಷ್ಟು ಕೊಟ್ರಿ? ಲಸ್ಕಿ 4ಕ್ಕ 3ಕ್ಕೆ ರೀ. 3 ಗಂಟೆಯಲ್ಲಿ ಈಗ ನಿಮ್ ಹೊಲ್ದಾಗ ಸಿಕ್ಕದ್ರದು ಈಗ 2 ಕುರಿ. ಇದು ಗರೂರ್ ಬಿ ಗ್ರಾಮದ ರೈತರ ಸಮಸ್ಯೆ. ಬೆಳಗ್ಗೆ ನಸುಕಿನಲ್ಲಿ ಕರೆಂಟ್ ವಿದ್ಯುತ್ ಕೊಡ್ತಾ ಇದ್ದು ರೈತರು ಜಮೀನಿಗೆ ನೀರು ಕಟ್ಟು ಹೋಗೋ ಸಮಯದಲ್ಲಿ ಈ ಮೊಸಳೆಯನ್ನು ಕಂಡು ಊರಿನ ಗ್ರಾಮಸ್ಥರು ಸೇರಿ ಈ ಮೊಸಳೆಯನ್ನು ವಿದ್ಯುತ್ ಆಫೀಸಿಗೆ ಕರೆದುಕೊಂಡು ಬಂದಿದ್ದಾರೆ. ಆರ್ಥಿಕ ಸಂಕಷ್ಟ ಎನ್ನುವ ನೆಪವೊಡ್ಡಿ ರಾಜ್ಯದ 9 ವಿಶ್ವವಿದ್ಯಾಲಯಗಳನ್ನು ಮುಚ್ಚುತ್ತಿರುವ ರಾಜ್ಯ ಸರ್ಕಾರದ ನಿರ್ಧಾರವನ್ನು ಖಂಡಿಸಿ ಎಬಿವಿಪಿ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು. ಆರ್ಥಿಕ ಪರಿಸ್ಥಿತಿಯನ್ನು ನೆಪವೊಡ್ಡಿ ರಾಜ್ಯದ 9 ವಿಶ್ವವಿದ್ಯಾಲಯಗಳನ್ನು ಮುಚ್ಚಲು ನಿರ್ಧರಿಸಿರುವ ಸರ್ಕಾರದ ನಡೆಯನ್ನು ವಿರೋಧಿಸಿ ಕಲಬುರಗಿಯಲ್ಲಿ ಕೇಂದ್ರೀಯ ಬಸ್ ನಿಲ್ದಾಣದ ಎದುರುಗಡೆ ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ ವತಿಯಿಂದ ಭಿಕ್ಷಾಟನೆ ಮೂಲಕ ಪ್ರತಿಭಟನೆ ನಡೆಸಿ ಪ್ರಯಾಣಿಕರ ಬಳಿ ಹಣವನ್ನ ಸಂಗ್ರಹ ಮಾಡಿ ರಾಜ್ಯ ಸರ್ಕಾರಕ್ಕೆ ಕಳುಹಿಸಿ ವಿಶ್ವವಿದ್ಯಾಲಯ ಮುಚ್ಚದಂತೆ ಆಕ್ರೋಶವನ್ನ ವ್ಯಕ್ತಪಡಿಸಿದರು. ಆಲ್ ಇಂಡಿಯಾ ಡೆಮೊಕ್ರಾಟಿಕ್ ಸ್ಟೂಡೆಂಟ್ಸ್ ಆರ್ಗನೈಸೇಷನ್ ಕಲಬುರಗಿ ಜಿಲ್ಲಾ ಸಮಿತಿಯ ವತಿಯಿಂದ ಇಂದು ಪತ್ರಿಕಾಗೋಷ್ಠಿಯನ್ನು ನಡೆಸಲಾಯಿತು. ಆಲ್ ಇಂಡಿಯಾ ಡೆಮೊಕ್ರಾಟಿಕ್ ಸ್ಟೂಡೆಂಟ್ಸ್ ಆರ್ಗನೈಸೇಷನ್ ಕಲಬುರಗಿ ಜಿಲ್ಲಾ ಸಮಿತಿಯ ವತಿಯಿಂದ ವಿದ್ಯಾರ್ಥಿ ವೇತನ ಹಾಗೂ ಸರ್ಕಾರಿ ಶಾಲೆಗಳ ರಕ್ಷಣೆಗೆ ಆಗ್ರಹಿಸಿ ಬೆಂಗಳೂರು ಚಲೋ ಹಮ್ಮಿಕೊಂಡಿರುವ ಕುರಿತು ಪತ್ರಿಕಾಗೋಷ್ಠಿಯಲ್ಲಿ ಮಾಹಿತಿಯನ್ನು ನೀಡಲಾಯಿತು. ಮಾರ್ಚ್ 1ಕ್ಕೆ ಒಂದು ರಾಜ್ಯ ಮಟ್ಟದ ವಿದ್ಯಾರ್ಥಿ ಸಮಾವೇಶ ನಡೀತಿದೆ, ಬೆಂಗಳೂರು ಚಲೋ ಅಂತೇಳಿ. ಕಳೆದ ಒಂದು 3 ವರ್ಷಗಳಿಂದ ಆಯಿತು ಕರ್ನಾಟಕದಲ್ಲಿ ಡಿಗ್ರಿ ಮತ್ತು PG ಮೆಡಿಕಲ್ಲು ಮತ್ತು ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗಳಿಗೆ ಸರಿಯಾದಂಥ ಸ್ಕಾಲರ್ಶಿಪ್ಪು ಬರ್ತಿಲ್ಲ. ಅದರಲ್ಲಿ BCM ಆಗಿರ್ಬೋದು ಅಥವಾ ಮೈನಾರಿಟಿ ಸ್ಟೂಡೆಂಟ್ಸ್ಗಳಿಗೆ ಭಾಳ ಕಡಿಮೆ ಸಂಖ್ಯೆಯಲ್ಲಿ ಇವತ್ತು ಕೊಡ್ತಿದ್ದಾರೆ. ಅಲ್ಪ ಸ್ವಲ್ಪ ಇವತ್ತು ಏನು ಸಮಾಜ ಕಲ್ಯಾಣ ಇಲಾಖೆ ಇದೆ, ಅಲ್ಲಿರೋಂಥ ವಿದ್ಯಾರ್ಥಿಗಳಿಗೆ ಕಡಿಮೆ ಬರ್ತಿದೆ, ಅಲ್ಲಿನೂ ಕೂಡ ಫುಲ್ಫಿಲ್ ಇಲ್ಲ. ಇಲ್ಲಿ ನಾವು ಅಂಕಿಅಂಶ ಪ್ರಕಾರ ಕಳೆದ 3 ವರ್ಷದಲ್ಲಿ 4,90,732 ಸ್ಟೂಡೆಂಟ್ಸ್ಗಳಿಗೆ ಸ್ಕಾಲರ್ಶಿಪ್ ಬಂದಿಲ್ಲ. ಇವತ್ತು ನಾವು ಈ ಸ್ಕಾಲರ್ಶಿಪ್ ಕೊಡಬೇಕು ಸರ್ಕಾರ ಅಂಥೇಳಿ ಈ ಒಂದು ಸಮಾವೇಶದ ಮುಖಾಂತರ ನಾವು ಆಗ್ರಹಿಸ್ತಾ ಇದ್ದೀವಿ. ಜೊತೆಗೆ ಏನು ಈ ಸರ್ಕಾರ ಏನು ಇವತ್ತು ನಿನ್ನೆನೂ ಕೂಡ ಒಂದು ಪೇಪರಲ್ಲಿ ಬಂತು, ಕರ್ನಾಟಕದಲ್ಲಿ 6,000 ಸರ್ಕಾರಿ ಶಾಲೆಗಳನ್ನ ಇವತ್ತು ಸಂಯೋಜನೆ ಹೆಸರಲ್ಲಿ ಮರ್ಜ್ ಮಾಡೋಕ್ಕೆ ಹೊರಟಿದ್ದಾರೆ. ಅದಕ್ಕೆ ಅವರು ತಾಲೂಕು ಮಟ್ಟದ ಒಂದು ಕಮಿಟಿನ ಮಾಡ್ತಿದ್ದಾರೆ. ಆ ಕಮಿಟಿಗೆ ಇನ್ಚಾರ್ಜ್ ಆಗಿ ಅಥವಾ ಅಧ್ಯಕ್ಷರಾಗಿ MLAಗಳು ಇರ್ತಾರೆ.
ಜೊತೆಗೆ ಬೇರೆ ಬೇರೆ ಈ BO ಇರ್ತಾರೆ, ತಹಸೀಲ್ದಾರ್ ಇರ್ತಾರೆ, ಅವ್ರು ಸಮಿತಿ ಮಾಡಿ ಎಲ್ಲಿ 10ಕ್ಕಿಂತ ಕಡಿಮೆ ಸ್ಟೂಡೆಂಟ್ಸ್ ಇದ್ದಾರೆ ಆ ಸ್ಕೂಲ್ಗಳನ್ನ ಇವತ್ತು ಮರ್ಜ್ ಮಾಡಬೇಕು, ಸಂಯೋಜನೆ ಮಾಡ್ಬೇಕಂತೇಳಿ ಇದಕ್ಕೊಂದು ಟೈಟಲ್ ಕೊಟ್ಟಿದ್ದಾರೆ, ಹಬ್ ಆ್ಯಂಡ್ ಸ್ಪೋಕ್ ಅಂತೇಳಿ. ಇಲ್ಲಿ ನಾವುಗಳಿದಕ್ಕೆ ಪ್ರಶ್ನೆ ಮಾಡ್ತಿರೋದು, ಸರ್ಕಾರ ಎಲ್ಲಿ ಸಂಖ್ಯೆ ಕಡಿಮೆ ಇದೆ, ಎಲ್ಲಿ ಮಕ್ಕಳು ಬರ್ತಿಲ್ಲ, ಅಲ್ಲಿ ಅದನ್ನು ಹೆಂಗೆ ನಾವು ಉನ್ನತ ಮಟ್ಟಕ್ಕೆ ತೊಗೊಂಡೋಗ್ಬೇಕು, ಹೆಂಗೆ ಅಭಿವೃದ್ಧಿ ಮಾಡಬೇಕು ಅನ್ನೋದನ್ನು ಯೋಚನೆ ಮಾಡೋದ್ಬಿಟ್ಟು, ಈ ದಿಕ್ಕಿನಲ್ಲಿ ಯೋಚನೆ ಮಾಡೋದ್ಬಿಟ್ಟು ಅದನ್ನು ಬಂದ್ ಮಾಡೋಕ್ಕೆ ಹೊರಟಿದ್ದಾರೆ. ಇದನ್ನು ನಾವು ಖಂಡಿಸ್ತಾ ಇದ್ದೀವಿ. ಸರ್ಕಾರ ಇಲ್ಲಿ ಪ್ರತಿ ವರ್ಷನೂ ಕೂಡ ಶಿಕ್ಷಣಕ್ಕೆ ಬಜೆಟ್ ಕೊಡಬೇಕು. ಈ ಏನು ಸರ್ಕಾರಿ ಶಾಲೆಗಳನ್ನ ಮರ್ಜ್ ಮಾಡೋಕ್ಕೆ ಹೋಗ್ತಾರೆ ಅದನ್ನು ಇಮ್ಮಿಡಿಯೇಟ್ ಕೈ ಬಿಡಬೇಕು, ಸರ್ಕಾರಿ ಶಾಲೆಗಳನ್ನ ಉಳಿಸ್ಬೇಕಂತೇಳಿ ನಾವು ಈ ಸಮಾವೇಶಕ್ಕೆ ಹೋಗ್ತಾ ಇದ್ದೀವಿ. ಈ ಒಂದು ಸಮಾವೇಶಕ್ಕೆ ಭಾಷಣಕಾರರಾಗಿ ಸಂತೋಷ್ ಕುಮಾರ್ ಹೆಗ್ಡೆ ಸರ್ ಅವರು ಬರ್ತಿದ್ದಾರೆ, ನಿವೃತ್ತ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳು ಮತ್ತು ಮಾಜಿ ಲೋಕಾಯುಕ್ತ ಇಲಾಖೆಯಲ್ಲಿ ಇದು ಮಾಡಿದ್ದಾರೆ ಸರ್ ಅವರು. ಜೊತೆಗೆ ಇದಕ್ಕೆ ಎ ಮುರುಗಪ್ಪ ಸರ್ ಅಂತೇಳಿ ಹಂಪಿ ಕನ್ನಡ ವಿಶ್ವವಿದ್ಯಾಲಯದ ವಿಶ್ರಾಂತ ಕುಲಪತಿಗಳು ಇವರು ಬರ್ತಿದ್ದಾರೆ. ಆಮೇಲೆ ಮೈಸೂರಿಂದ ಸಾಮಾಜಿಕ ಹೋರಾಟಗಾರರಾದಂಥ ನರಸಿಂಹೇಗೌಡರು ಬರ್ತಿದ್ದಾರೆ. ಆಮೇಲೆ ಇದಕ್ಕೆ ಮಾವಳ್ಳಿ ಶಂಕರ್ ಸರ್ ಅಂತೇಳಿ ದಲಿತ ಸಂಘರ್ಷ ಸಮಿತಿ ಮತ್ತು ಅಂಬೇಡ್ಕರ್ ವಾದದ ಪ್ರಧಾನ ಸಂಚಾಲಕರು, ಅವರು ಈ ಒಂದು ಸಮಾವೇಶಕ್ಕೆ ಬರ್ತಿದ್ದಾರೆ. ಈ ಸಮಾವೇಶಕ್ಕೆ AIDS ರಾಜ್ಯ ಖಜಾಂಚಿ ಆದಂಥ ಸುಭಾಷ್ ಅವರು ಮಾತಾಡ್ತಿದ್ದಾರೆ. ಈ ಒಂದು ಸಮಾವೇಶದ ಅಧ್ಯಕ್ಷತೆಯನ್ನು AIDS ರಾಜ್ಯ ಉಪಾಧ್ಯಕ್ಷರಾದಂಥ ಅಭಯ ದಿವಾಕರ್ ಅವರು ಈ ಅಧ್ಯಕ್ಷತೆಯನ್ನು ವಹಿಸ್ತಿದ್ದಾರೆ. ಈ ಒಂದು ಸಮಾವೇಶಕ್ಕೆ ರಾಜ್ಯದ ಮೂಲೆ ಮೂಲೆಗಳಿಂದ ಹಲವಾರು ವಿದ್ಯಾರ್ಥಿಗಳು ಬರ್ತಿದ್ದಾರೆ. ಬೆಂಗಳೂರಲ್ಲಿ 1000ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಈ ಸಮಾವೇಶದಲ್ಲಿ ಭಾಗವಹಿಸ್ತಿದ್ದಾರೆ. ಇಲ್ಲಿನ ಸರ್ಕಾರಕ್ಕೆ ಹೇಳ್ತಿರೋದು, ಏನು ಸರ್ಕಾರಿ ಶಾಲೆಗಳನ್ನ ಮರ್ಜ್ ಮಾಡೋಕ್ಕೆ ಹೋಗ್ತಾರೆ, ಇದನ್ನು ಇಮ್ಮಿಡಿಯೇಟ್ ಕೈ ಬಿಡಬೇಕು. ಎಲ್ಲಿ ಏನು ಮೂಲಭೂತ ಸೌಕರ್ಯಗಳಿದೆ, ಆಮೇಲೆ ಇವತ್ತು ನಿನ್ನೆ ಪೇಪರಲ್ಲೇ ಬಂದಿದೆ 7000ಕ್ಕಿಂತ ಹೆಚ್ಚು ಸ್ಕೂಲ್ಗಳಲ್ಲಿ ಇವತ್ತು ಏಕೋಪಾಧ್ಯಾಯ ಟೀಚರ್ಸ್ ಇದ್ದಾರೆ. ಇವತ್ತು ಗುಲ್ಬರ್ಗಾದಲ್ಲಿ ಒಂದು ಸಮೀಕ್ಷೆ ಬಂತು ಮೊನ್ನೆ ಪ್ರಜಾವಾಣಿಯಲ್ಲಿ, 322 ದೈಹಿಕ ಶಿಕ್ಷಕರ ಖಾಲಿ ಹುದ್ದೆಗಳಿದೆ ಅಂತೇಳಿ. ಸರ್ಕಾರ ಇದನ್ನು ಮಾಡೋದು ಬಿಟ್ಟು ಹೆಂಗೆ ಅದನ್ನು ಅಭಿವೃದ್ಧಿ ಮಾಡ್ಬೇಕು ಅನ್ನೋದು ಯೋಚನೆ ಮಾಡೋದು ಬಿಟ್ಟು ಹೆಂಗೆ ಬಂದ್ ಮಾಡಬೇಕು ಅನ್ನೋದಕ್ಕೆ ಸರ್ಕಾರ ಇವತ್ತು ನೋಡ್ತೀವಿ. ಇದನ್ನು ನಾವು AIDS ರಾಜ್ಯ ಸಮಿತಿಯಿಂದ ಉಗ್ರವಾಗಿ ಖಂಡಿಸ್ತಾ ಇದ್ದೀವಿ. ಸರ್ಕಾರ ಇದನ್ನು ಈ ಕೂಡಲೇ ಹಿಂಪಡಿಬೇಕಂತೇಳಿ ನಾವು ಈ ಸಮಾವೇಶದ ಮುಖಾಂತರ ಆಗ್ರಹಿಸ್ತೇವೆ. ಸೆಂಟರ್ ಆಫ್ ಟ್ರೇಡ್ ಯೂನಿಯನ್ ಜಿಲ್ಲಾ ಸಮಿತಿ ಕಲಬುರಗಿ ವತಿಯಿಂದ ಇಂದು ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಲಾಯಿತು. ಸೆಂಟರ್ ಆಫ್ ಇಂಡಿಯನ್ ಟ್ರೇಡ್ ಯೂನಿಯನ್ ಜಿಲ್ಲಾ ಸಮಿತಿ ಕಲಬುರಗಿ, ಭಾರತೀಯ ಟ್ರೇಡ್ ಯೂನಿಯನ್ಸ್ ಕೇಂದ್ರ ಜಿಲ್ಲಾ ಸಮಿತಿ ಕಲಬುರಗಿಯ ವತಿಯಿಂದ 21 ಫೆಬ್ರವರಿ 2025ರಂದು ಪತ್ರಿಕಾಗೋಷ್ಠಿಯನ್ನು ನಡೆಸಲಾಯಿತು. ಏನು ಸೇಡಂನಲ್ಲಿ ಸಿಮೆಂಟ್ ಕಾರ್ಖಾನೆಯಲ್ಲಿ ಏನೋ ಒಂದು ಘಟನೆ ನಡೆದಿದೆ, ಅದರ ಕುರಿತು ತಮ್ಮೆಲ್ಲರಿಗೂ ಸ್ವಲ್ಪ ಮಾಹಿತಿ ಇದೆ. ಇದನ್ನು ಕುರಿತು ಲಾಡ್ ಅವರು, ಮಿಸ್ಟರ್ ಸಂತೋಷ್ ಲಾಡ್ ಲೇಬರ್ ಮಿನಿಸ್ಟರ್ ಅವರು ಒಂದು ಹೀಗಾಗಬಾರ್ದಾಗಿತ್ತು ಅಂತೇಳಿ ವಿಷಾದ ವ್ಯಕ್ತಪಡಿಸಿದ್ದಾರೆ. ಈಗ ನಾವು CITU ಒಂದು ಕಾರ್ಮಿಕ ಸಂಘಟನೆಯಾಗಿ ನಾವು ಕೇಳ್ತಾ ಇರೋದು ಏನಂದರೆ, ಮಾಲೀಕ ಮಾಡಿದಂಥ ಇದು ಕೆಲಸ ಇದು, ಲೇಬರ್ ಕಾಂಟ್ರಾಕ್ಟ್ರಾಗಿ ಹಿಡಿದು ಆ ಕಡೆ ಅವರು ಎಳೆದಾಡ ಮಾಡಿದ್ದಾರೆ, ಒಳಗೆ ಒಯ್ಲು ಕೊಟ್ಟಿಲ್ಲ ಅವ್ರಿಗೆ. ಇದು ಏನಾದರೂ ಕೇಸ್ ಆಗಬೇಕಾಗಿದ್ದು ಕಾರ್ಖಾನೆ ಮ್ಯಾನೇಜರು ಅದನ್ನು ಮ್ಯಾನೇಜ್ ಮಾಡಬೇಕು. ಅದ್ರ ಬದಲಾಗಿ ಅವ್ರ ತಪ್ಪಿಗೆ ಯಾರು ಪ್ರತಿಭಟನೆ ಮಾಡ್ತಾಯಿದ್ದಾರೆ ಅವ್ರ ಮೇಲೆ ಇವತ್ತು ಕೇಸ್ ಮಾಡಿದ್ದಾರೆ ಪೊಲೀಸರು. ಸೊ ಈಗ ಈ ಸರ್ಕಾರ ಲಂಗಾನಾಚ್ ಮಾಡ್ತಾಯಿದೆ ಬಂಡವಾಳಗಾರ ಪರವಾಗಿ ಕರ್ನಾಟಕದಲ್ಲಿ. ನಾವೇನೋ ತಿಳಿದು ನಾವು ಇದಕ್ಕೆ ಆರಿಸಿ ತಂದಿದ್ದೆವು, ಬಟ್ ಅವರು ಏನು ಮುಲಾಜಿಲ್ಲಾರ್ದಂಗೆ ಭಾಳ ನಂಗ ಆಗಿ ಇವತ್ತು ಮಾಲೀಕರ ಪರ, ಬಂಡವಾಳಗಾರರ ಪರ ನಿಂತಿದ್ದಾರೆ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ. 3 ದಿವಸ ಆಯಿತು ಘಟನೆಯಾಗಿ. ಅಲ್ಲಿನ ಸ್ಥಳೀಯ ಶಾಸಕರು, ಮಂತ್ರಿಯವರು ಇನ್ನೂ ಅದ್ರ ಬಗ್ಗೆ ಬಾಯ್ಬಿಟ್ಟಿಲ್ಲ, ಹೋಗಿ ಭೇಟಿಯಾಗಿಲ್ಲ. ಇದ್ರ ಜೊತೆಗೆ ಮಾನ್ಯ ಪ್ರಿಯಾಂಕಾ ಖರ್ಗೆ ಅವರು, ಉಸ್ತುವಾರಿ ಸಚಿವರು ಕೂಡ ಇದ್ರ ಬಗ್ಗೆ ಏನೂ ಹೇಳಿಲ್ಲ. ಅಂದರೆ ಇದು ಏನು ತೋರಿಸ್ತದೆ ಅಂದರೆ, ಇವರಿಗೆ ಜನರ ಬಗ್ಗೆ, ಕಾರ್ಮಿಕರ ಬಗ್ಗೆ ಏನೇನೂ ಕಾಳಜಿಲ್ಲ, ಕೇವಲ ನಂಗಾನಾಚ್ ಬಂಡವಾಳಶಾಹಿಗಳ ಪರ ಇವರು ಕೆಲಸ ಮಾಡ್ತಾಯಿದ್ದಾರೆ. ಇದು ಸರಿಯಲ್ಲ. ಇಡೀ ಕಾರ್ಮಿಕರಿಗೆ ಏನು ಒಂದು ಇದು ಆಗಿದೆ, ಇದು ಕಾರ್ಮಿಕರ ಮೇಲೆ ಏನೋ ಒಂದು ಅಮಾನವೀಯವಾಗಿ ಏನು ನಡೆಸ್ಕೊಂಡಿದ್ದಾರೆ, ಇದ್ರ ಬಗ್ಗೆ ಅವ್ರು ಖಂಡನೆ ಮಾಡಬೇಕಾಯ್ತು. ಇಲ್ಲಿವರೆಗೂ ಯಾರೂ ಮಾಡಿಲ್ಲ. ಜಿಲ್ಲೆ ಆಡಳಿತ ಪಕ್ಷದವರು ಆಗಲಿ ಅಥವಾ ವಿರೋಧ ಪಕ್ಷದವರು ಕೂಡ
ಇದ್ರ ಬಗ್ಗೆ ಮಾತಾಡಬೇಕಾಯಿತು ಪಾಪ. ಒಂದು ಇದು ಏನು ಯಾವುದೋ ಒಂದು ಪಾಲಿಟಿಕ್ಸ್ ಏನಿಲ್ಲ ಇದರಲ್ಲಿ. ಇದೊಂದು ಮಾನವೀಯ ಒಂದು ಮಿಡಿತ ಇದಕ್ಕೆ ಬರಬೇಕಾಗಿತ್ತು. ಬದಲಾಗಿ ಇಂಥ ಒಂದು ವಾತಾವರಣ ಕರ್ನಾಟಕದಲ್ಲಿ ಅಥವಾ ಗುಲ್ಬರ್ಗ ಜಿಲ್ಲೆಯಲ್ಲಿ ಏನು ಕಾರ್ಮಿಕರ ವಿರುದ್ಧ ಆದಂಥ ಅಥವಾ ಬಂಡವಾಳ ಪರವಾದಂಥ ಒಂದು ಏನು ಇವತ್ತು ಇದು ನಡೀತಾ ಇದೆ, ಇದನ್ನು ನಾವು ಖಂಡಿಸ್ತಾ ಇದ್ದೀವಿ. CITನವರು, ಜಿಲ್ಲಾ ಪೊಲೀಸರು ಕಾರ್ಮಿಕರು ಪ್ರತಿಭಟನೆ ಮಾಡಿದ್ದಾರೆ, ಹೆಣ ತಗೊಂಡು ಪ್ರತಿಭಟನೆ ಮಾಡಿದ್ರೆ ಅವ್ರಿಗೆ ಭಾಳ ತೊಂದರೆ ಆಯ್ತಂತ ಮಾಲೀಕರಿಗೆ. ಅದಕ್ಕೆ ಕೇಸ್ ಮಾಡ್ಯಾರ ಅವ್ರಿಗೆ, ಒಳಗೆ ಹಾಕ ಜೈಲ್ನಾಗ. ಅರೆ ಆ್ಯಕ್ಚುಲಿ ಅವ ಮ್ಯಾನೇಜರ್ ಜೈಲಿಗೆ ಇರಬೇಕಾಗಿತ್ತು. ಅದ್ರ ಬದಲಾಗಿ ಕಾರ್ಮಿಕರು ಯಾರು ಪ್ರತಿಭಟನೆ ಮಾಡಿದ್ರೆ ಅವ್ರಿಗೆ ಜೈಲ್ನಾಗ ಹಾಕ್ತಾರೆ ನೀವು ಪೊಲೀಸರು. ಹಫ್ತಾ ತಗೋತಾ ಇದ್ದಾರಾ ಮಾಲೀಕರ ಹತ್ರ? ಏನಿದು ಕಾನೂನು ಏನಿಲ್ವಾ? ವಿ ಹ್ಯಾವ್ ರೈಟ್, ಪ್ರೊಟೆಸ್ಟ್ ಮಾಡೋ ರೈಟ್ ಇದೆ. ಇವ್ರು ದಿನ ತಲೆ ಮೇಲೆ ಇಟ್ಕೊಂಡು ಕಾನ್ಸ್ಟಿಟ್ಯೂಷನ್, ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ತಲೆ ಮೇಲೆ ಇಟ್ಕೊಂಡು ತಿರುಗಾಡ್ತಾರೆ ಕಾಂಗ್ರೆಸ್ನವರು. ಮಾಲೀಕರಿಗೆ ಅಷ್ಟೇ ಹಕ್ಕಿದೆನಾ ಈ ದೇಶದಲ್ಲಿ? ಕಾರ್ಮಿಕರಿಗೆ ಪ್ರತಿಭಟನೆ ಮಾಡೋ ಹಕ್ಕಿಲ್ವಾ? ಅದು ನಿಮ್ಮದು ಏನು ಕಾನ್ಸ್ಟಿಟ್ಯೂಷನ್ ಬಗ್ಗೆ ಏನು ಹೇಳ್ತಾ ಇದ್ದಾರೆ ಕಾಂಗ್ರೆಸ್ನವರು? ಇದು ಬುಟಾಟಿಕೆ ಅಂದಂಗೆ ಆಯಿತು. ಓನ್ಲಿ ಟು ಗೆಟ್ ಇದು ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ ಮಾಡ್ತಾಯಿದ್ರು ಹೊರತಾಗಿ ರಿಯಲಿ ಯು ಡೋಂಟ್ ಹ್ಯಾವ್ ಎನಿ ಕನ್ಸರ್ನ್ ಅಬೌಟ್ ವರ್ಕರ್ಸ್ ರೈಟ್ಸ್ ಬಗ್ಗೆ ಏನೂ ಇಲ್ಲ ಅಂದಂಗೆ ಆಯ್ತು. ನೀವು ಏನು ರೀ ಇದು? ಈ ಥರ ಸಾಮಾನ್ಯರ ಬಗ್ಗೆ, ಕಾರ್ಮಿಕರ ಬಗ್ಗೆ ಸರ್ಕಾರ ಏನು ಇಷ್ಟು ಭಾಳ ಒಂದು ನಾಚಿಕೆ ಇಲ್ಲಾರ ಥರ ನಡ್ಕೊಳ್ತಾ ಇದ್ದಾರೆ. ಬಂಡವಾಳಗಾರರ ಪರವಾಗಿ ನಾಚಿಕೆ ಇಲ್ಲಾರ್ದಂಗೆ ನಿಲ್ತಾ ಇದ್ದಾರೆ. ಗೆಸ್ಟ್ ಹೌಸ್ನಲ್ಲಿದ್ದು ಸಿಕ್ಕಾಪಟ್ಟೆ ಏನೇನೋ ಮಾಡ್ಕೊಳ್ತಾ ಇದ್ದಾರೆ ಇವರು. ಇದು ನಾವು ಖಂಡಿಸ್ತಾ ಇದ್ದೀವಿ. ಈ ಪತ್ರಿಕಾಗೋಷ್ಠಿ ಇದು SS ಡಿಜಿಟಲ್ ಚಾನಲ್. ಉಪಾಧ್ಯಕ್ಷರಾದ ಶೇಖಮ್ಮ ಪುರಿ, ಶಾಂತಾ ಗಂಟಿ, ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ. ಕಾರ್ಮಿಕ ಮುಖಂಡರಾದ ನಾಗಯ್ಯ ಸ್ವಾಮಿ, ಬಾಬು ಹೂವಿನಹಳ್ಳಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಸಹ ಪ್ರಾಯೋಜಕ ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ.